Hi students, today I am going to deal with community nutrition and extension education. This is Shweta Naik, Head and Assistant Professor, Government Home Science College, Narsipura. So this course is for 5th semester, BA and BSc Home Science, University of Mysore. So today you are going to learn about concept and scope of community nutrition. Let us see introduction. The rapidly changing global trends in the area of food consumption patterns, lifestyle, and environment have a tremendous impact on the nutrition and health profiles of the community. Though today consumer is much better informed about various issues relating to his health, the information explosion also adds to the confusions in making the right choice and staying clear of misinformation and misconceptions. Therein emerges the need for professionals with the sound knowledge to ensure proper nutrition and positive health of the people they serve. This need is being felt more acutely in the current health scenario prevailing all the world. Though the specific issue may vary from country to country. Yes, friends. So, in in the concept of food and the nutrition, so nowadays food consumption have so many patterns depending upon their environment lifestyles. ಸೊ ಪ್ರಾದೇಶಿಕವಾಗಿ ಆಗಿರಬಹುದು, ಅವರ ಕಸ್ಟಮ್ಸ್ ಆಗಿ ಆಗಿರಬಹುದು, ರಿಲೀಷನಲ್ ಆಗಿನೂ ಆಗಿರಬಹುದು. ಸೊ ಎಲ್ಲರದ್ದು ಫುಡ್ ಪ್ಯಾಟರ್ನ್ಗಳು ಬೇರೆ ಬೇರೆ ಇರುತ್ತೆ. ಸೊ ಆ ಫುಡ್ ಪ್ಯಾಟರ್ನ್ಗಳು ಅವರ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯ ಡಿಪೆಂಡ್ ಮೇಲೆ ವೇರಿ ಆಗ್ತಿರುತ್ತೆ. ಡಿಫ್ರೆಂಟ್ ಕಮ್ಯುನಿಟೀಸ್ಗೆ ಡಿಫ್ರೆಂಟ್ ರೀತಿಯಾದ ಫುಡ್ ಹ್ಯಾಬಿಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಸೊ ಕರ್ನಾಟಕದಲ್ಲೇ ಭಾಗಗಳಿದ್ದಾವೆ. ಸೊ ಉತ್ತರ ಕರ್ನಾಟಕದಲ್ಲಿ ಇರೋ ಫುಡ್ ಹ್ಯಾಬಿಟ್ಸು ದಕ್ಷಿಣ ಕರ್ನಾಟಕದಲ್ಲಿ ನಿಮಗೆ ಸಿಗಲ್ಲ. ಸೊ ಆ ರೀತಿ ಸೊ ದಕ್ಷಿಣದಲ್ಲಿ ಇರೋದು ನಿಮಗೆ ಉತ್ತರಕ್ಕೆ ಸಿಗಲ್ಲ, ಉತ್ತರದಲ್ಲಿರೋದು ನಿಮಗೆ ದಕ್ಷಿಣಕ್ಕೆ ಸಿಗಲ್ಲ. ಸೊ ಈ ರೀತಿ ವೆರೈಟೀಸ್ ಇದ್ದಾವೆ ಈ ಫುಡ್ ಕನ್ಸಂಪ್ಷನ್ ಅನ್ನೋ ಇದರಲ್ಲಿ. ಬಟ್ ಆದ್ರೂ ಈಗ ಇತ್ತೀಚೆಗೆ ಎಲ್ಲರಿಗೂ ಸಾಮಾನ್ಯವಾಗಿ ನಾಲೆಜ್ ಇರುತ್ತೆ ಫುಡ್ಡು, ಅದರ ನ್ಯೂಟ್ರಿಷನ್ ಆಸ್ಪೆಕ್ಟು ಇಷ್ಟೆಲ್ಲ ಇದ್ರೂ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಏನು ಅಂತಂದರೆ ಯಾವ ಫುಡ್ಡನ್ನು ಚೂಸ್ ಮಾಡಬೇಕು, ಹೇಗೆ ನಾವು ಆರೋಗ್ಯವಾಗಿರಬೇಕು ಅಂದರೆ ಯಾವ ರೀತಿ ಜೀವನ ಶೈಲಿಯನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು, ಯಾವ ರೀತಿ ವಾತಾವರಣಕ್ಕೆ ಯಾವ ರೀತಿ ಫುಡ್ಗಳನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಸೊ ಈ ರೀತಿ ಚಾಯ್ಸಸ್ ಮಾಡೋಲ್ಲಿ ಕೆಲವೊಬ್ಬರು ಫೇಲ್ ಆಗ್ತಿರ್ತಾರೆ. ಸೊ ಇಲ್ಲಿ ಕಮ್ಯುನಿಟಿ ನ್ಯೂಟ್ರಿಷನ್ ಅಂದ ತಕ್ಷಣ ಫಸ್ಟ್ ನಾವು ಕಮ್ಯುನಿಟಿ ಅಂದ್ರೇನು ಅಂತ ತಿಳ್ಕೋಬೇಕು. ಸೊ ಕಮ್ಯುನಿಟಿ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್, ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಇಟ್ಸ್ ಡಿಫೈನ್ಡ್ ಆಸ್ ಕಮ್ಯುನಿಟಿ ಎ ಸೋಷಿಯಲ್ ಗ್ರೂಪ್ ಡಿಟರ್ಮೈನ್ಡ್ ಬೈ ಜಿಯೋಗ್ರಾಫಿಕ್ ಬೌಂಡ್ರೀಸ್ ಆಫ್ ಕಾಮನ್ ವ್ಯಾಲ್ಯೂಸ್, ಇಂಟ್ರೆಸ್ಟ್, ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್. ಅಂದರೆ WHO ಪ್ರಕಾರ ಕಮ್ಯುನಿಟಿ ಅಂತಂದರೆ ಒಂದೇ ರೀತಿಯಾದ ಸೋಷಿಯಲ್ ಗ್ರೂಪ್ ಇರೋಂತಹ ಒಂದು ಜಿಯೋಗ್ರಾಫಿಕಲ್ ಬೌಂಡ್ರಿ, ಅದರಲ್ಲಿ ಕಾಮನ್ ವ್ಯಾಲ್ಯೂ ಅಂದರೆ ಎಲ್ಲರದ್ದು ಜನಸಾಮಾನ್ಯವಾಗಿ ಸೇಮ್ ಇರುತ್ತೆ. ಅವರ ವ್ಯಾಲ್ಯೂ, ಅವರ ಮೌಲ್ಯಗಳು, ಅವರ ಆಸಕ್ತಿ, ಅವರ ಕಲ್ಚರ್ ಅಥವಾ ಅವರ ಲ್ಯಾಂಗ್ವೇಜ್ ಸೇಮ್ ಆಗಿರೋವಂತಹದಕ್ಕೆ ನಾವು ಕಮ್ಯುನಿಟೀಸ್ ಅಂತ ಕರಿತೀವಿ. ದ ಸೆಕೆಂಡ್ ಡೆಫಿನೇಷನ್ ಆಫ್ ಕಮ್ಯುನಿಟಿ ಈಸ್ ಡೆಮೋಗ್ರಾಫಿಕ್ ಆ್ಯಂಡ್ ಇನ್ವಾಲ್ವ್ಸ್ viewing the community as a subgroup of the population such as the people of a particular age, gender, social class or race. ಸೊ ಇನ್ನೊಂದು ಡೆಫಿನೇಷನ್ ಪ್ರಕಾರ ಏನು ಅಂತಂದರೆ ಕಮ್ಯುನಿಟಿ ಅಂದರೆ ಇದೊಂದು ಗ್ರೂಪು, ಅಲ್ಲಿ ಪಾಪ್ಯುಲೇಷನ್ ಯಾವ್ಯಾವ ಇರುತ್ತೆ ಅಂತಾರೆ, ಪರ್ಟಿಕ್ಯುಲರ್ ಏಜ್ ಇರುತ್ತೆ, ಪರ್ಟಿಕ್ಯುಲರ್ ಜೆಂಡರ್ ಇರುತ್ತೆ. ಸೊ ಅವರ ಸೋಷಿಯಲ್ ಕ್ಲಾಸ್ ಪ್ರಕಾರ ಅವರದೇ ಆದ ಒಂದು ಗ್ರೂಪ್ ಇರುತ್ತೆ. ಸೊ ಆ ಗ್ರೂಪಿಗೆ ನಾವಿಲ್ಲಿ ಕಮ್ಯುನಿಟಿ ಅಂತ ಕರಿತೀವಿ. ಇನ್ನೊಂದು ಡೆಫಿನೇಷನ್ ಪ್ರಕಾರ
A collection of people, even if they are scattered geographically, can have a common interest that binds its members. This is called ಕಾಮನ್ ಇಂಟ್ರೆಸ್ಟ್ ಕಮ್ಯುನಿಟಿ. ಸೊ ಇಲ್ಲಿ ಈ ಡೆಫಿನೇಷನ್ ಪ್ರಕಾರ ಒಂದು ಕಮ್ಯುನಿಟಿ ಅಂತಂದರೆ ಅಲ್ಲಿ ಸ್ವಲ್ಪ ಪೀಪಲ್ ಗುಂಪಿರುತ್ತೆ. ಸೊ ಅವರು ಬೇರೆ ಬೇರೆ ಕೆಲಸದ ಡಿಪೆಂಡಿಂಗ್ ಆನ್ ದೇರ್ ವರ್ಕ್ಸ್ ದೇ ಮೈಟ್ ಹ್ಯಾವ್ ಸ್ಕ್ಯಾಟರ್ಡ್ ಡಿಫ್ರೆಂಟ್ ಏರಿಯಾ, ಬಟ್ ಸ್ಟಿಲ್ ದೇ ಫಾಲೋ ದೇರ್ ಸೇಮ್ ಇಂಟ್ರೆಸ್ಟ್, ದೇರ್ ಸೇಮ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಇದಕ್ಕೆ ಕಾಮನ್ ಇಂಟ್ರೆಸ್ಟ್ ಕಮ್ಯುನಿಟಿ ಅಂತ ನಾವು ಕರಿತೀವಿ. ಸೊ ಈ ಕಮ್ಯುನಿಟಿಯಲ್ಲಿ 3 ವಿಧಗಳಿದ್ದಾವೆ: ಅರ್ಬನ್ ಕಮ್ಯುನಿಟಿ, ರೂರಲ್ ಕಮ್ಯುನಿಟಿ ಆ್ಯಂಡ್ ಕಾಮನ್ ಇಂಟ್ರೆಸ್ಟ್ ಕಮ್ಯುನಿಟಿ. ಸೊ ಅರ್ಬನ್ ಕಮ್ಯುನಿಟಿ ಅಂತಂದರೆ ಈಸ್ ಅ ಒನ್ ಇನ್ ವಿಚ್ ದೇರ್ ಆರ್ ಮೆನಿ ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಲ್ಚರ್ ಆ್ಯಂಡ್ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಡಿಫ್ರೆಂಟ್ ಪೀಪಲ್ ವಿತ್ ಅ ಡಿಫ್ರೆಂಟ್ ಕಲ್ಚರ್ ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಅವರಿಗೆ ನಾವು ಅರ್ಬನ್ ಕಮ್ಯುನಿಟಿ. ಸಿಟೀಸಲ್ಲೆಲ್ಲ ನಾವು ನೋಡ್ತೀವಿ. ಸೊ ಅಲ್ಲಿ ವೆರೈಟೀಸ್ ಆಫ್ ಪೀಪಲ್ಸ್ ಇರ್ತಾರೆ. ಬೇರೆ ವಿಧವಾದ ಊರಿಂತ ಬಂದು ಸೇರಿಕೊಂಡಿರ್ತಾರೆ, ಅಥವಾ ವಿಧವಾದ ಕಲ್ಚರ್ ಓರಿಯೆಂಟೆಡ್ ಇರ್ತಾರೆ. ಆಮೇಲೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇದ್ದರೆ ಬಂದಿರೋವಂತಹ ಪೀಪಲ್ಗೆ ನಾವು ಇಲ್ಲಿ ಇರೋವಂತಹ ಕಮ್ಯುನಿಟಿಗೆ ಅರ್ಬನ್ ಕಮ್ಯುನಿಟಿ ಅಂತ ಕರಿತೀವಿ. ರೂರಲ್ ಅಂತಂದರೆ ಈಸ್ ಅ ಒನ್ ವಿತ್ ಡಾಮಿನೆಂಟ್ ಕಲ್ಚರ್ ಆರ್ ಅ ರೇಸ್. ರೂರಲ್ ಅಂತಂದರೆ ಇಲ್ಲಿ ಒಂದೇ ಒಂದು ಕಲ್ಚರ್ ಅಥವಾ ಒಂದೇ ಒಂದು ಪ್ರಾದೇಶಿಕತ್ವವನ್ನು ಹೊಂದಿರುತ್ತೆ. ಸೊ ಕಾಮನ್ ಇಂಟ್ರೆಸ್ಟ್ ಕಮ್ಯುನಿಟಿ ಅಂತಂದರೆ ದ ಒನ್ ಪ್ರಿಡಾಮಿನೆಂಟ್ಲಿ ಕನೆಕ್ಟೆಡ್ ವಿತ್ ಕಾಮನ್ ಇಂಟ್ರೆಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕಲ್ಚರ್, ಎಥನಿಸಿಟಿ, ಲೊಕ್ಯಾಲಿಟಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಅವರು ಬೇರೆ ಬೇರೆ ಕಲ್ಚರಿಂದ ಆಗಿರಬಹುದು, ಬೇರೆ ಬೇರೆ ಪ್ಲೇಸಿಂದ ಆಗಿರಬಹುದು, ಅವರ ಇಂಟ್ರೆಸ್ಟ್ ಮಾತ್ರ ಸೇಮ್ ಇರುತ್ತೆ. ಅಂಥವರಿಗೆ ನಾವಿಲ್ಲಿ ಕಾಮನ್ ಇಂಟ್ರೆಸ್ಟ್ ಕಮ್ಯುನಿಟಿ ಅಂತ ಕರಿತೀವಿ. Whereas nutrition is the science and food, the nutrients and the other substance there in their action, interaction and balance in relation to diet, health and diseases. ಸೊ ಇಲ್ಲಿ ನ್ಯೂಟ್ರಿಷನ್ ಅನ್ನೋದು ಒಂದು ಸೈನ್ಸು. ಸೊ ಇದು ನಾವು ಫುಡ್ ಮುಖಾಂತರ ನಾವು ಈ ನ್ಯೂಟ್ರಿಷನನ್ನು ತೊಗೊಳ್ತೀವಿ. ಸೊ ಅದು ನಮ್ಮ ಬಾಡಿಯಲ್ಲಿ ನಾವು ಡಯಟ್ ಮುಖಾಂತರ ಅದು ನಮ್ಮ ಬಾಡಿ ಅದನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋ ಮೂಲಕ ತೊಗೊಳ್ಳೋವಂತಹ ನ್ಯೂಟ್ರಿಷನ್. So nutrition is the intake of food considered in relation to body dietary needs. It can also be defined as a science or a practice of consuming and utilizing food. ಇದಲ್ಲದೆ ನ್ಯೂಟ್ರಿಷನನ್ನು ನಾವು ಹೇಗೆ ಹೇಳ್ಬೋದು ಅಂತಂದರೆ ಇದು ಒಂದು ನಮ್ಮ ಬಾಡಿಗೆ ಅವಶ್ಯಕತೆ ಇರೋವಂತಹ ನೀಡ್ಸನ್ನು ಫುಡ್ ಮುಖಾಂತರ ಫುಲ್ಫಿಲ್ ಮಾಡುತ್ತೆ. ಇದು ಇಟ್ಸ್ ಅ ಪಾರ್ಟ್ ಆಫ್ ಸೈನ್ಸ್. ಇದು ಎದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ಅಂತಂದರೆ ನಾವು ಯಾವ ರೀತಿ ಫುಡ್ ತಿಂತೀವಿ, ಯಾವ ರೀತಿ ಅದನ್ನು ನಾವು ನಮ್ಮ ಬಾಡಿ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ ಸಿಂಪಲ್ ವರ್ಡ್ಸ್, ನ್ಯೂಟ್ರಿಷನ್ ಈಸ್ ಅ ಸೆಲೆಕ್ಷನ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಅ ಫುಡ್ ಆ್ಯಂಡ್ ದೇರ್ ಇಂಜೆಕ್ಷನ್ ಟು ಬಿ ಅಸಿಮ್ಯುಲೇಟೆಡ್ ಬೈ ದ ಬಾಡಿ. ಸೊ ಒಂದು ಫುಡ್ ಮುಖಾಂತರ ನಮಗೆ ನ್ಯೂಟ್ರಿಷನ್ ಸಿಗೋದು. ಸೊ ಇಲ್ಲಿ ನಾವು ಯಾವ ರೀತಿ ಆಹಾರವನ್ನು ಸೆಲೆಕ್ಟ್ ಮಾಡ್ತೀವಿ, ಯಾವ ರೀತಿ ಅದನ್ನು ಕುಕ್ ಮಾಡ್ತೀವಿ, ಅದನ್ನು ನಾವು ಕನ್ಸ್ಯೂಮ್ ಮಾಡಾದಮೇಲೆ ನಮ್ಮ ಬಾಡಿ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸನ್ನು ಯಾವ ರೀತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನಾವು ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾರ್ಟ್ ಕಮ್ಯುನಿಟಿ ಆಯಿತು, ನ್ಯೂಟ್ರಿಷನ್ ಆಯಿತು. ಸೊ ಲೆಟ್ಸ್ ನೋ ವಾಟ್ ಈಸ್ ಕಮ್ಯುನಿಟಿ ನ್ಯೂಟ್ರಿಷನ್. Community nutrition is a modern and comprehensive profession that include public health, dietetics, nutrition education and diet and nutrition therapy. ಸೊ ಕಮ್ಯುನಿಟಿ ನ್ಯೂಟ್ರಿಷನ್ ಅಂತಂದರೆ ಇದೊಂದು ಪ್ರೊಫೆಷ್ನಲ್ ಏರಿಯಾ. ಸೊ ಇಲ್ಲಿ ಪಬ್ಲಿಕ್ ಹೆಲ್ತ್ ಇದೆ, ಡಯಟೆಟಿಕ್ಸ್ ಇದೆ. ಡಯಟೆಟಿಕ್ಸ್ ಅಂತಂದರೆ ಯಾವ ರೋಗಕ್ಕೆ ಯಾವ ಆಹಾರವನ್ನು ನಾವು ಸೇವಿಸಬೇಕು ಅಥವಾ ಯಾವ ಏಜಿಗೆ ಯಾವ ಆಹಾರವನ್ನು ಸೇವಿಸಬೇಕು. ನ್ಯೂಟ್ರಿಷನ್ ಎಜುಕೇಷನ್ ಅಂದರೆ ನಾವು ಯಾವ ಆಹಾರ ಪದಾರ್ಥದಲ್ಲಿ ಯಾವ ನ್ಯೂಟ್ರಿಷನ್ ಇದೆ, ಸೊ ಯಾವ ನ್ಯೂಟ್ರಿಷನ್ನಿಗೆ ಎಷ್ಟು ಮಹತ್ವ ಇದೆ, ಯಾವ ನ್ಯೂಟ್ರಿಷನನ್ನು ನಾವು ಕನ್ಸ್ಯೂಮ್ ಮಾಡಬೇಕು ಸೀಸನ್ ಪ್ರಕಾರ. ಸೊ ಇದ್ರ ಬಗ್ಗೆ ನಾವು ನ್ಯೂಟ್ರಿಷನ್ ಎಜುಕೇಷನ್ ಅಂತ ತಿಳಿದ್ವಿ. ಆಮೇಲೆ ಡಯಟ್ ಈಸ್ ನಥಿಂಗ್ ಬಟ್ ಸಮತೋಲನ ಆಹಾರ ತೆಗೆದುಕೊಳ್ಳೋದ್ರ ಬಗ್ಗೆ. ಆಮೇಲೆ ನ್ಯೂಟ್ರಿಷನ್ ಥೆರಪಿ. ಸೊ ನಮ್ಮಲ್ಲಿರೋ ಕೆಲವೊಂದು ರೋಗಗಳನ್ನು ನಾವು ಆಹಾರದ ಮೂಲಕನೇ ದೂರ ಮಾಡಬೇಕಾಗುತ್ತೆ. ಸೊ ಆ ಆಹಾರ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವಿಲ್ಲಿ ನ್ಯೂಟ್ರಿಷನ್ ಥೆರಪಿಯಲ್ಲಿ ತಿಳ್ಕೊತೀವಿ. ಸೊ ದಿಸ್ ಈಸ್ ಕಮ್ಯುನಿಟಿ ನ್ಯೂಟ್ರಿಷನ್. ಸೊ ನೆಕ್ಸ್ಟ್
Community nutrition with the varieties of food and nutrition issues related to individuals, families, and special groups that have a common link such as a place of residence, language, culture, and health issues. ಸೊ ಕಮ್ಯುನಿಟಿ ನ್ಯೂಟ್ರಿಷನ್ ಇಲ್ಲಿ ಏನು ಅಂತ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಇಲ್ಲಿ ಎದ್ರ ಮೇಲೆ ಅಂತಂದರೆ ಸ್ಪೆಷಲ್ ಗ್ರೂಪ್ಸ್, ಅದ್ರ ಸ್ಪೆಷಲ್ ಗ್ರೂಪ್ಸ್ ಅವ್ರು ಇರೋವಂತಹ ಪ್ಲೇಸ್ ಆಗಿರ್ಬೋದು, ಅವರು ಮಾತಾಡೋವಂತಹ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರದ್ದು ಕಲ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕ ಹ್ಯಾವ್ ದೇರ್ ಓನ್ ಕಲ್ಚರ್, ಮಹಾರಾಷ್ಟ್ರ ಹ್ಯಾವ್ ದೇರ್ ಓನ್ ಕಲ್ಚರ್, ಉತ್ತರ ಪ್ರದೇಶ್ ಹ್ಯಾವ್ ದೇರ್ ಓನ್ ಕಲ್ಚರ್, ಆಂಧ್ರ ಹ್ಯಾಸ್ ದೇರ್ ಓನ್ ಕಲ್ಚರ್, ಕೇರಳ ಹ್ಯಾಸ್ ದೇರ್ ಓನ್ ಕಲ್ಚರ್. ಹೇಗೆ ನಾವು ಆಯಾ ಸ್ಟೇಟಿಗೆ ಹೋದವಾಗ ಅಲ್ಲಿ ವಾತಾವರಣಕ್ಕೆ ಅನುಗುಣವಾಗಿ ಹೀಗೆ ಫುಡ್ಗಳು ಡಿಫೈನ್ ಆಗುತ್ತೆ. ಆಮೇಲೆ ಆ ಫುಡ್ಗಳು ಹೇಗೆ ಡಿಫೈನ್ ಆಗುತ್ತೆ ಅದನ್ನೇ ಯಾವ ರೀತಿ, ಈಗ ಅದೇ ಮಹಾರಾಷ್ಟ್ರದವರು ಇಲ್ಲಿ ಬಂದಿದ್ದರು ಅಂತಂದರೆ ಇಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗ್ತಾರೆ. ನಾವು ಬೇರೆ ಕಡೆ ಹೋದ್ವಿ ಅಂತಂದರೆ ಅಲ್ಲಿ ಫುಡ್ಡಿಗೆ ನಾವು ಅಡ್ಜಸ್ಟ್ ಆಗ್ತೀವಿ. ಆರೆಲ್ಸ್ ನಾವೇನು ಮಾಡ್ತೀವಿ, ನಾವು ಪ್ರಿಫರ್ ಮಾಡೋವಂಥ ಫುಡ್ಡನ್ನು ನಾವೇ ಪ್ರಿಪೇರ್ ಮಾಡ್ಕೋತೀವಿ. ಸೊ ಆ ರೀತಿ ಇಲ್ಲಿ ಡಿಫ್ರೆಂಟ್ ಪ್ಲೇಸ್ಗಳ ಮೇಲೆ ನಮ್ಮ ಈ ನ್ಯೂಟ್ರಿಷನ್ ಅನ್ನೋದು ವ್ಯಕ್ತವಾಗುತ್ತೆ. According to Jones, community nutrition is an area of nutrition that address the entire range of food and nutrition related to issue to prevent diseases and improving the health of individuals, families in the community. ಸೊ ಇವ್ರ ಪ್ರಕಾರ ಕಮ್ಯುನಿಟಿ ನ್ಯೂಟ್ರಿಷನ್ ಅಂತ ಅಂದರೆ ಏನು ಅಂತಂದರೆ ಒಂದು ಕಮ್ಯುನಿಟಿಯಲ್ಲಿ ಇರೋವಂತಹ ಎಂಟೈರ್ಲಿ ಅಂದರೆ ಆ ಕಮ್ಯುನಿಟಿಯಲ್ಲಿ ಇರೋವಂತಹ ಫುಡ್ ಮತ್ತು ನ್ಯೂಟ್ರಿಷನ್ ಹ್ಯಾಬಿಟ್ಸ್ಗಳನ್ನು ಕೌಂಟಲ್ಲಿ ಇಟ್ಕೊಂಡು ಅಲ್ಲಿ ಜನರಲ್ಲಿ ಡಿಸೀಸನ್ನು ಪ್ರಿವೆಂಟ್ ಮಾಡೋವಂತಹದ್ದಂದರೆ ರೋಗ ಬರೋಕ್ಕಿಂತ ಮುಂಚೆ ತಡೆಗಟ್ಟೋದು ಅಥವಾ ಆ ಏರಿಯಾದ ಹೆಲ್ತ್ ಇಂಪ್ರೂವ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿ ಕೊಟ್ಟಿರ್ತಾರೆ, ಸೊ ಆ ಹಳ್ಳಿಯಲ್ಲಿ ಯಾವ ರೀತಿ ಆಹಾರ ಸೇವಿಸ್ತಾರೆ, ಆಮೇಲೆ ಆ ಹಳ್ಳಿಯಲ್ಲಿ ಇರೋವಂತಹ ವ್ಯಕ್ತಿಗಳ ಹೆಲ್ತ್ ಹೇಗಿದೆ, ಆಮೇಲೆ ಆ ಹೆಲ್ತ್ ಈಗ ಕೋವಿಡ್ ಫಸ್ಟು ಚೈನಾದಲ್ಲಿತ್ತು, ನೆಕ್ಸ್ಟ್ ಇಂಡಿಯಾಕ್ಕೆ ಬಂತು, ಇಂಡಿಯಾದಿಂದ ಒಂದೊಂದು ಸ್ಟೇಟ್ ಹೈಲೈಟ್ ಹಾಕೋತಾ ಬಂತು. ಓವರಾಲ್ ಇಟ್ಸ್ ಎನ್ ಪೆಂಡಮಿಕ್. ಸೊ ಇಟ್ಸ್ ಎನ್ ಪೆಂಡಮಿಕ್, ಕೆಲವೊಂದು ಎಪಿಡೆಮಿಕ್ ಇಶ್ಯೂಸ್ ಇರ್ತವೆ. ಸೊ ಈ ಇಶ್ಯೂಸಲ್ಲಿ ನಾವು ಒಂದು ಕಮ್ಯುನಿಟಿ ಅಂದರೆ ಆ ಪೀಪಲ್ ನ್ಯೂಟ್ರಿಷನನ್ನು ಹೇಗೆ ಮೇಂಟೈನ್ ಮಾಡ್ತೀವಿ, ಅದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ತೀವಿ, ಹೇಗೆ ಆ ಹೆಲ್ತನ್ನು ಇಂಪ್ರೂವ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ.